ಹಲೋ, ವೆಲ್ಕಮ್ ಟು ಸುಶೀಸ್ ಕಿಚನ್. ಇವತ್ತಿನ ಅಡುಗೆ ಬದನೆಕಾಯಿ ಗೊಜ್ಜು. 2 ದಪ್ಪದ ಬದನೆಕಾಯಿ ತಗೊಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಒಂದಿಡಿ, 1 ಟೊಮೆಟೊ, 3 ಬೆಳ್ಳುಳ್ಳಿ, 2 ಹೆಚ್ಚಿರೋ ಈರುಳ್ಳಿ ಇದೆ. ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಈಗ ಒಂದು ಬಾಣಲಿಗೆ ಈರುಳ್ಳಿನ ಹಾಕೊಂಡಿದ್ದೀವಿ. ಇದಕ್ಕೆ 4 ಸ್ಪೂನ್ ಸನ್ಫ್ಲವರ್ ರಿಫೈಂಡ್ ಆಯಿಲ್, ಹಾಕೊಂಡು ಬೇಯಿಸ್ಕೋಬೇಕು. ಈಗ ಈರುಳ್ಳಿ ಬೆಂದಿದೆ. ಈಗ ಟೊಮೆಟೊ ಹಾಕೋತಾ ಇದ್ದೀವಿ. ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕೊಳ್ಬೇಕು. ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕು. ಟೊಮೆಟೊ ಎಲ್ಲ ಬಿಸಿ ಆಗಬೇಕು. ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ. ಈಗ 1 ಗ್ಲಾಸ್ ನೀರು ಹಾಕ್ತಾ ಇದೀವಿ. ಟೊಮೆಟೊ ಎಲ್ಲ ಚೆನ್ನಾಗಿ ಕರಗಬೇಕು. ಆಮೇಲಿಂದ ಬದನೆಕಾಯಿ ಹಾಕ್ಬೇಕು. ಈಗ ನೀರು ಕುದಿಯಕ್ಕೆ ಶುರು ಆಯ್ತು. ಈಗ ಬದನೆಕಾಯಿ ಹಾಕ್ಬೇಕು. ನೀರು ಕುದಿಯೋವಾಗೆ ಬದನೆಕಾಯಿ ಹಾಕ್ಬೇಕು. ನೀವು ತಣ್ಣಗಿರೋ ನೀರಿಗೆ ಬದನೆಕಾಯಿ ಹಾಕಿದ್ರೆ ಕಹಿ ಆಗ್ಬಿಡುತ್ತೆ. ಅದರಿಂದ ನೀರು ಕುದಿಯಕ್ಕೆ ಶುರು ಆದಾಗ ಬದನೆಕಾಯಿ ಹಾಕಿದ್ರೆ ಚೆನ್ನಾಗಾಗತ್ತೆ. ಈಗ ಸ್ವಲ್ಪ ಹೊತ್ತು ಬೇಯ್ಕೊಳ್ಬೇಕು. ತೆಂಗಿನಕಾಯಿ, ಸಾರಿನ ಪುಡಿ, ಉಪ್ಪು. ಈಗ ಬದನೆಕಾಯಿ ಬೇಯ್ತಾ ಇದೆ. ಈಗ ಸಾರಿನ ಪುಡಿ ಹಾಕ್ಬೇಕು. ಸುತ್ತ ಹಾಕಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ. ಅವಾಗ ಖಾರ ಎಲ್ಲ ಬದನೆಕಾಯಿಗೆ ಹಿಡಿಯುತ್ತೆ. ಸ್ವಲ್ಪ ತೆಂಗಿನಕಾಯಿ ಹಾಕ್ಬೇಕು. ನೀರೆಲ್ಲ ಸ್ವಲ್ಪ ಹಿಂಗಬೇಕು. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಒಂದು 5 ನಿಮಿಷ ಕುದಿಸ್ಬೇಕು. ಈಗ ಬದನೆಕಾಯಿ ಗೊಜ್ಜು ರೆಡಿ ಆಗಿದೆ. ಇದನ್ನು ಚಪಾತಿ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.